Hi everyone, welcome to Unfolding Today by ಸ್ಪಂದನ. ನಾನಿವತ್ತು ಕೋಡ್ಬಳೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ತಾ ಹೋಗೋಣ. 2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, 1 ಕಪ್ ಚಿರೋಟಿ ರವೆ, 1 ಕಪ್ ಹುರಿಗಡಲೆ, 5 ಸ್ಪೂನ್ ತುಪ್ಪ, ಕರಿಬೇವು, 5ರಿಂದ 10 ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ ಸ್ವಲ್ಪ, ಅಜ್ವಾನ ಅಥವಾ ಓಂಕಾಳು ಸ್ವಲ್ಪ, ಅಡಿಗೆ ಸೋಡಾ ಸ್ವಲ್ಪ, ಹಿಂಗು, 5ರಿಂದ 10 ಒಣಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಈಗ ಒಂದು ಜಾರಲ್ಲಿ ಫಸ್ಟು 1 ಕಪ್ ಹುರಿಗಡಲೆನ ರುಬ್ಕೊಳ್ಳೋಣ. ರುಬ್ಬಿದ ಹುರಿಗಡಲೆ ಪೌಡರ್ನ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀವಿ. ಒಂದು ಜಾರಿಗೆ ಕಾಯಿ, ಬೆಳ್ಳುಳ್ಳಿ, ಕರಿಬೇವು, 5ರಿಂದ 6 ಮೆಣಸಿನಕಾಯಿ, ಉಪ್ಪು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಲೆಯನ್ನು ರುಬ್ಕೊಬೇಕು. ಈ ರುಬ್ಬಿದ ಮಸಾಲೆಯನ್ನು ನಾವು ಸಪ್ರೇಟ್ ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ನಾವು ಸ್ಟವಲ್ಲಿ ಒಂದು ಪ್ಯಾನ ಇಟ್ಕೊತಾ ಇದ್ದೀವಿ. ಆ ಪ್ಯಾನಲ್ಲಿ ನಾವೀಗ 2 ಕಪ್ ಅಕ್ಕಿ ಹುಡಿ, 1 ಕಪ್ ಮೈದಾ ಹಿಟ್ಟು, 1 ಕಪ್ ಚಿರೋಟಿ ರವೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ನೆಕ್ಸ್ಟ್ ಎತ್ತಿಟ್ಟುಕೊಂಡ ಅಜ್ವಾನ, ಇಂಗು, ಅಡಿಗೆ ಸೋಡಾ, ರುಬ್ಬಿದ ಕಡಲೆ ಹಿಟ್ಟು ಇದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಇದಕ್ಕೆ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಆ್ಯಡ್ ಮಾಡಿ, ನಂತರ ಒಂದು ಬಾಣಲೆಗೆ 5ರಿಂದ 6 ಸ್ಪೂನ್ ತುಪ್ಪ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ಟು ನಾವು ಹುರ್ಕೊಂಡಿರೋ ಲೋ ಫ್ಲೇಮ್ ಮಸಾಲಾಗೆ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದನ್ನು ತುಪ್ಪನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಆರಿದ ಮೇಲೆ ಹದವಾಗಿ ಕೈಯಲ್ಲಿ ಕಲಿಸ್ಕೊಬೇಕು. ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಸಾಫ್ಟಾಗಿ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸಿದ ನಂತರ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನೋಡಿಬಿಟ್ಟು ಕಲಿಸ್ಕೊಳ್ಬೇಕು. ಸೊ ಇಲ್ಲಿ ನೋಡ್ಬೋದು, ನಾವು ಈ ಹದ ಬರೋಷ್ಟು ಕಲಿಸ್ಕೊಂಡಿದ್ದೀವಿ. ತುಂಬ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಕಾಯಲ್ಲಿ ಹಾಕ್ಕೊಳ್ಳಿ. ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಗೊಂಡು ಅದನ್ನು ಕೋಡ್ಬಳೆ ಶೇಪ್ಗೆ ಒತ್ಕೊಬೇಕು. ನಾವೀಗ ರೆಡಿ ಮಾಡ್ಕೊಂಡಿದ್ದೀವಿ ಕೋಡ್ಬಳೆನ. ಚೆನ್ನಾಗಿ ಕಾಯ್ದಿರೋ ಆಯಿಲ್ಗೆ ಒಂದೊಂದಾಗಿ ಬಿಡ್ತಾ ಹೋಗಬೇಕು. ಚೆನ್ನಾಗಿ ಆಯಿಲ್ ಕಾಯ್ದಿದ್ರೆ ಈ ಥರ ಬಬಲ್ಸ್ ಬರ್ತಾ ಹೋಗುತ್ತೆ. ಈ ಬಬಲ್ಸ್ ಎಲ್ಲ ಡ್ರೈ ಆಗೋವರೆಗೂ ಒಂದು ಸೈಡ್ ಅದನ್ನು ಬಾಯ್ಲ್ ಮಾಡ್ಕೊಬೇಕು ಚೆನ್ನಾಗಿ. ಕೋಡ್ಬಳೆನ ಒಂದು ಸೈಡ್ ಚೆನ್ನಾಗಿ ಕಟ್ಟಿದ ನಂತರ ಅದನ್ನು ತಿರುವಿ ಹಾಕಿ ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯ್ದಿರೋ ಕೋಡ್ಬಳೆ ಬಂದು ಗೋಲ್ಡಿಶ್ ಕಲರ್ ಬರುತ್ತೆ. ಗೋಲ್ಡನ್ ಬಣ್ಣ ಬಂದಿದೆ ಅಂದರೆ ಚೆನ್ನಾಗಿ ಕೋಡ್ಬಳೆ ಬೆಂದಿದೆ ಅಂತ ಅರ್ಥ. ಇದನ್ನು ಈಗ ಸಪ್ರೇಟ್ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಈಗ ಆಗಿರೋ ಕೋಡ್ಬಳೆನ ಸಪ್ರೇಟಾಗಿ ಎತ್ತಿಟ್ಕೊಂಡ್ಮೇಲೆ ನೋಡ್ಬೋದು ನೀವು, ಕೋಡ್ಬಳೆ ಈಗ ರೆಡಿಯಾಗಿದೆ. ನಮ್ಮನೇಲಿ ಮಾಡಿದ ಕ್ರಿಸ್ಪಿಯಾದ ಗರಿಗರಿಯಾದ ಹೋಮ್ ಮೇಡ್ ಕೋಡ್ಬಳೆ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ಪ್ಲೀಸ್ ಲೈಕ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.